ನೋಂದಣಿ ಬೇಕಿಲ್ಲ, ಸರ್ಕಾರಕ್ಕೆ ಸಂತೋಷ್ ಶಾಕ್. ಸಂಘಕ್ಕೆ ಮಾನದಂಡವೇ ಇಲ್ಲ, ಸರ್ಕಾರದ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರ. ಅಧಿವೇಶನದಲ್ಲೂ ಸದ್ದು, ಅಬ್ಬರಿಸುತ್ತಾ ಕೇಸರಿ ಪಡೆ. ಇದುವೇ ಹೊತ್ತಿನ ವಿಶೇಷ ಆರ್ಎಸ್ಎಸ್ ಫೈಟ್. ನಿಮ್ಮ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ಸರ್ದಾರ್ ಪಟೇಲ್ ಅವರ ದೃಢ ನಿರ್ಧಾರದಿಂದ ಅಖಂಡ ಭಾರತವನ್ನು ನೋಡ್ತಾ ಇದ್ದೀವಿ. ಲಕ್ಷಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಜನರು ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದ್ರು. ನೀವೇನು ಸತ್ತಿದ್ರಪ್ಪ ಅವಾಗ? ಆ ರಜಾಕಾರನ ಎದುರಿಸಿದ್ದು ಇದೇ ಆರ್ಎಸ್ಎಸ್ ಅವರು. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕಬೇಕು, ಯಾವುದೇ ಸಮಾರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಪರ್ಮಿಷನ್ ಪಡ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಈ ಬಿಲ್ ಅನ್ನ ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಇದರ ಬಗ್ಗೆ ಬಿಎಲ್ ಸಂತೋಷ್ ಮಾತನಾಡಿದ್ದಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇದರ ವಿಚಾರದಲ್ಲಿ ಆದ ವಾಗ್ಯುದ್ಧಗಳು ಇಲ್ಲಿವೆ. ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇದೆ. SVP ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ. ನಮ್ಮ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ಹಲವಾರು ಜನರು ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದ್ರು. ನೀವೇನು ಸತ್ತಿದ್ರಪ್ಪ ಅವಾಗ? ಕರ್ನಾಟಕ ಸರ್ಕಾರ ಮಹತ್ವದ ಬಿಲ್ಲೊಂದನ್ನ ಜಾರಿ ಮಾಡಲು ಮುಂದಾಗಿದೆ. ತರಕಾರಿ ಕಚೇರಿ ಸ್ಥಳಗಳಲ್ಲಿ ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಬಿಲ್ ಅನ್ನು ಇದೇ ಅಧಿವೇಶನದಲ್ಲಿ ಮಂಡನೆಗೆ ನಿರ್ಧಾರ ಮಾಡಿದೆ. ಆರ್ಎಸ್ಎಸ್ ಸೇರಿದಂತೆ ಧರ್ಮಾಧಾರಿತ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಬಿಲ್ ಇದಾಗಿದ್ದು, ಸಭೆ ಸಮಾರಂಭ ಪಥಸಂಚಲನಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯವಾಗಲಿದೆ. ಸರ್ಕಾರಿ ಕಚೇರಿ, ಶಾಲೆ, ಕಾಲೇಜು, ಆಟದ ಮೈದಾನ, ಪಾರ್ಕ್, ರಸ್ತೆ, ನದಿ, ಕೆರೆ ದಡಗಳ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯವಾಗಿರಲಿದೆ. ಗೃಹ ಇಲಾಖೆಯ ಅನುಮತಿ ಷರತ್ತುಗಳು ಅನ್ವಯವಾಗಲಿವೆ. ಇದು ಸಹಜವಾಗಿ ಬಿಜೆಪಿ ಆರ್ಎಸ್ಎಸ್ ನಾಯಕರನ್ನ ಕೆರಳಿಸಿದೆ. ಆರ್ಎಸ್ಎಸ್ನ ನೋಂದಣಿ ಬಗ್ಗೆ ಪ್ರಶ್ನಿಸಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ವಿಧೇಯಕ ಸೇರಿದಂತೆ ಎಲ್ಲವನ್ನೂ ಟೀಕೆ ಮಾಡಿದರು. ಬಿಎಲ್ ಸಂತೋಷ್ ಅವರ ಒಂದೊಂದು ಮಾತಿಗೂ ಖಡಕ್ ತಿರುಗೇಟು ಕೊಟ್ಟರು ಪ್ರಿಯಾಂಕ್ ಖರ್ಗೆ. ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇರುವಂತಹ ಜಾಗಗಳಲ್ಲಿ ಕಳೆದ 100 ವರ್ಷಗಳಲ್ಲಿ ರಿಜಿಸ್ಟ್ರೇ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರ ನಮ್ಮ ಕಲಬುರಗಿನಲ್ಲಿ RSS ಯಾರಾದರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ. ಸರ್ದಾರ್ ವಲ್ಲಭಾಯಿ SVP ಚೌಕ್ ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ. RSSದು ನಿಮ್ಮ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾರೆ. ಸಾರ್ವಜನಿಕ ಜಾಗಗಳಲ್ಲಿ ಯಾರು ಏನು ಮಾಡಬೇಕು ಅಂತ ನಿಯಂತ್ರಣ ಮಾಡೋದು ಜವಾಬ್ದಾರಿ ಯಾರ್ದು? APMC ಅವ್ರದ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ? ಯಾರ್ದು? ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ ಎತ್ತಿದ್ದು, ಆ ರಜಾಕಾರನ ಎದುರಿಸಿದ್ದು ಇದೇ RSSನವರು. BJP RSSದವರಿಗೆ BJP ಅಂತ ಇರಲಿಲ್ಲ ಬಿಡಿ, ಪಾಪ ಅವ್ರಿಗೆ ಯಾಕೆ, ಅವರಂತೂ ಆಳ್ಮಕ್ಳಾರ RSSದು. RSSಗೆ ಇಷ್ಟೇ ಪ್ರಶ್ನೆ ನಂದು. ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮ್ಗೆ ಹೇಳ್ಬಿಡಿ, ಅಧಿಕೃತವಾಗಿ ಹೇಳ್ಬಿಡ್ರಿ. ದಾಂಡಿ ಮಾರ್ಚ್ನಲ್ಲಿ ಮಾಡಿದ್ರ? ನಿಮ್ಮ ನಾನ್ ಕೋಆಪರೇಷನ್ ಮೂವ್ಮೆಂಟಲ್ಲಿ ಮಾಡಿದ್ರ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿದ್ರ? ಸತ್ಯಾಗ್ರಹದಲ್ಲಿ ಮಾಡಿದ್ರ? ನಿಮ್ಮ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಮಾಡಿದ್ರ? ದುಂಡು ಮೇಜಿನ ಸಭೆಯಲ್ಲಿ ನೀವು ಪಾಲ್ಗೊಂಡಿದ್ರ? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದ್ರ? ಇವೆಲ್ಲನೂ ಕಾಂಗ್ರೆಸ್ ಹೋರಾಟ ಇರಲಿಲ್ಲ. ಇವೆಲ್ಲ ಜನರ ಹೋರಾಟ ಇತ್ತು, ಪಬ್ಲಿಕ್ ಹೋರಾಟ ಇತ್ತು. ಹಲವಾರು ಜನರು ಬೇರೆ ಬೇರೆ ಪಕ್ಷದವರು ಕೂಡ ಇದಕ್ಕೆ ಸೇರಿ ಹೋರಾಟ ಮಾಡಿದವರು. ನೀವೆಲ್ಲಿ ಸತ್ತಿದ್ರಪ್ಪ ಅವಾಗ? ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿತ್ತು ಅಂತಾರೆ. ಆ ಪೊಲೀಸರು ತಾಯಕ್ ಬರಲಿಲ್ಲ, ರಾಜಕೀಯದವರು ತಾಯಕ್ ಬರಲಿಲ್ಲ, ಸಣ್ಣ ಸಣ್ಣ ಹುಡುಗರು RSS ಕಾರ್ಯಕರ್ತರು
ಸಣ್ಣ ಕಾರ್ಯಕರ್ತ ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು, ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕ್ಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂದ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ ನಡೆಯೋದಿಲ್ಲ ಅಂತಲೇ. BAN ಬ್ಯಾನ್ ಅಥವಾ ನಿಷೇಧ ಅಂತ ಎಲ್ಲಾನ ಇದೆಯಾ ಅಲ್ಲಿ? ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ? ನನಗೇನು ಬೇರೆ ಕೆಲಸ ಇಲ್ವೇನ್ರಿ? ಐ ಆಮ್ ದ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಆದೇಶ ಇದೆ, ಹೈಕೋರ್ಟ್ ಅವರು ಒಂದು ಕೆಲವು ಆದೇಶ ನೀಡಿದ್ದಾರೆ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಫೋಬಿಯಾ ಅಂದರೆ ಹೆದರಿಕೆ. ನನಗೆ ಹೆದರಿಕೆ ಇದೆ ಅನಿಸುತ್ತಾ? ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಬಿಲ್ ಈ ಅಧಿವೇಶನದಲ್ಲಿ ಮಂಡನೆಯಾಗಲಿದ್ದು ಏನೆಲ್ಲ ವಾಗ್ಯುದ್ಧಗಳು ನಡೆಯುತ್ತವೆ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.